ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕರಿಕಾಲನ್ ಸಿಲಂಬ ಬೆಂಗಳೂರು. ಇವತ್ತು ಕ್ಲಾಸ್ 5ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಮ್ಮ ಕ್ಲಾಸ್ 5ಅಲ್ಲಿ ಈ ಕಡೆ ಮಣಿ ಮತ್ತೆ ಈ ಕಡೆ ಭರತ್ ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ. ಇವತ್ತು ಕ್ಲಾಸ್ 5 ಲೆಗ್ ಮೂವ್ಮೆಂಟ್ಸ್ ಯಾವ ರೀತಿ ಮಾಡಬೇಕು ಅನ್ನೋದು ಇವರಿಬ್ರು ಮಾಡಿ ತೋರಿಸ್ತಾರೆ. ಮತ್ತೆ ಕ್ಲಾಸ್ 5 ಇದರದ್ದು ಲಿಂಕ್ ಏನಂತಂತಂದ್ರೆ ಕ್ಲಾಸ್ 3. ಸೊ ನೀವು ಕ್ಲಾಸ್ 3 ನೀವು ನೀಟಾಗಿ ಸ್ಟಡಿ ಮಾಡಿದ್ದೀರಾ ಅಂತಂದ್ರೆ, ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದ್ರೆ ಕ್ಲಾಸ್ 5 ಯಾವ ರೀತಿ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಕ್ಲಾಸ್ 3 ಜಂಪ್ ಏನಂತಂದ್ರೆ ಫುಲ್ ಗಿರಿಕಿ, ಆಯ್ತಾ. ಕ್ಲಾಸ್ 5 ಏನಂತಂದ್ರೆ ಮುಕ್ಕಾಲ್ ಗಿರಿಕಿ. ಸೊ ಕ್ಲಾಸ್ 3ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದ್ರೆ ಕ್ಲಾಸ್ 5 ಆಟೋಮೆಟಿಕ್ ನಿಮ್ಗೆ ಬಂದ್ಬಿಡುತ್ತೆ. ಸೊ ಇವತ್ತು ಇದನ್ನ ಕ್ಲಾಸ್ 5 ಪ್ರಾಕ್ಟೀಸ್ ಇವತ್ತು ನಮ್ಮ ಇಬ್ರು ಸ್ಟೂಡೆಂಟ್ಸ್ ಮಾಡಿ ತೋರಿಸ್ತಾರೆ. ಸೊ ಈ ಪ್ರಾಕ್ಟೀಸ್ ಕ್ಲಾಸ್ 5 ಪ್ರಾಕ್ಟೀಸ್ ತಮ್ಗೆಲ್ರಿಗೂ ಇಷ್ಟ ಆಗ್ಲೇಬೇಕು. ಆದ್ರೆ ಸೊ ಇದನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಪ್ರಾಕ್ಟೀಸ್ ಶುರು ಮಾಡಿಸ್ತೀನಿ. ಪ್ರಾಕ್ಟೀಸ್ ಕ್ಲಾಸ್ 5 ಅಲ್ಲಿ ಸ್ವಲ್ಪ ಈ ಟರ್ನಿಂಗ್ಸ್ ಯಾವ ರೀತಿ ನಾವು ಸ್ವಲ್ಪ ಟೆಕ್ನಿಕಲ್ ಆಗಿ ಕರೆಕ್ಷನ್ ಮಾಡ್ಕೋಬೇಕು ಮತ್ತೆ ಯಾವ ರೀತಿ ಕೇರ್ಫುಲ್ ಆಗಿರ್ಬೇಕು ಅಂತಂತಂದ್ರೆ, ಒಂದು ಈ ಲೆಗ್ ಇರುತ್ತಲ್ಲ, ಬ್ಯಾಕ್ ಲೆಗ್ ಜಸ್ಟ್ ಈ ತರ. ಸೊ ಬ್ಯಾಕ್ ಲೆಗ್ ನ ಕೇರ್ಫುಲ್ ಆಗಿ ಟರ್ನ್ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದೀನಿ ಕ್ಲಾಸ್ 3 ಫುಲ್ ಗಿರಿಕಿನ ಪ್ರಾಕ್ಟೀಸ್ ಮಾಡಿ ಆಟೋಮೆಟಿಕ್ ಆಗಿ ಇದು ಮುಕ್ಕಾಲ್ ಗಿರಿಕಿ ಕ್ಲಾಸ್ 5 ನೀವು ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇವಾಗ ಪ್ರಾಕ್ಟೀಸ್ ಶುರು ಮಾಡಿಸ್ತೀನಿ, ನಮ್ಮ ಹುಡುಗರು ಮಾಡಿ ತೋರಿಸ್ತಾರೆ. ಓಕೆ, ಭರತ್, ಮಣಿ, ರೆಡಿ? ಫ್ರಂಟ್ ಲೆಗ್ ಬೆಂಡ್, ಬ್ಯಾಕ್ ಲೆಗ್ ಸ್ಟ್ರೈಟ್, ಹೆಡ್ ಅಪ್, ಬಾಡಿ ಸ್ಟ್ರೈಟ್. ಓಕೆ, 1 2 3 4 move 1 2 3 4 ಇಷ್ಟೇ. ಸೊ ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ದಯವಿಟ್ಟು ಎಲ್ಲ ಮಕ್ಕಳಿಗೂ ಪ್ರಾಕ್ಟೀಸ್ ಮಾಡಿಸಿ. ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ನಮ್ಮ ಟ್ರೆಡಿಷನಲ್ ಆರ್ಟ್ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಆರೋಗ್ಯನೂ ಕಾಪಾಡ್ಕೊಳ್ಳಿ. ಹಾಗಾಗಿ ಮಕ್ಕಳಿಗೂ ಸಹ ಚೆನ್ನಾಗಿ ಹೇಳ್ಕೊಡಿ. ಸೊ ನೆಕ್ಸ್ಟ್ ಕ್ಲಾಸ್ 6 ಪ್ರಾಕ್ಟೀಸ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಬಾಯ್ ಬಾಯ್.